ಕಾಲೇಜೊಂದರ ಇಂಗ್ಲಿಷ್ ಪ್ರೊಫೆಸರ್ ಸುಬ್ಬರಾವ್ಗೆ ಮಗು ಮನಸ್ಸಿನ ಮುದ್ದು ಹುಡುಗಿ ಸರಳ ಮೇಲೆ ಲವ್ ಆಗುತ್ತೆ ಗುರು. ಸರಳನನ್ನ ಒಪ್ಪಿಸಿ ಮದುವೆಯಾಗುವ ಸುಬ್ಬರಾವ್ ಪತ್ನಿಯನ್ನು ಅತಿಯಾಗಿ ಪ್ರೀತಿಸ್ತಾ ಇರ್ತಾರೆ. ಈ ನಡುವೆ ಪ್ರೀತಿಸಿ ಮದುವೆಯಾದ ಹುಡುಗಿ ಸರಳ ಅಮ್ಮನಾಗ್ತಾ ಇದ್ದಾಳೆ ಎಂಬ ಸುದ್ದಿ ಸುಬ್ಬರಾವ್ಗೆ ಖುಷಿಯ ಜೊತೆಗೆ ಆತಂಕವನ್ನು ತಂದೊಡ್ಡುತ್ತೆ. ಯಾಕೆ ಆತಂಕ, ಏನದರ ಕಾರಣಗಳು? ಎರಡು ಕಾರಣ ಅಂತ ಹೇಳ್ತಿದ್ರೆ ಏನು ಆ ಎರಡು ಕಾರಣಗಳು ಅಂತ ನಾವು ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಆ ಎರಡು ಆತಂಕಗಳು ಏನು ಅಂತ ನೋಡೋದಾದ್ರೆ, ಒಂದು ದೇಶವನ್ನೇ ನಡುಗಿಸುವ ಯುದ್ಧ ಅನ್ನೋದು, ಮತ್ತೊಂದು ಇಬ್ಬರು ಮುದ್ದಾದ ದಂಪತಿಗಳ ಒಳಗಿನ ಅಂತರ್ಯುದ್ಧ ಅನ್ನೋದು. ಈ ಎರಡು ಈ ಸಿನಿಮಾದಲ್ಲಿ ಕತೆಗೆ ಇರ್ತಕ್ಕಂಥ ಸಾರಾಂಶ ಅಂತ ಹೇಳ್ಬೋದು. ಯಾವ್ದು ಸಿನಿಮಾ ಅಂದ್ರೆ ಸರಳ ಸುಬ್ಬರಾವ್ ಅಂತಕ್ಕಂಥ ಸಿನಿಮಾ ರಿಲೀಸ್ ಆಗಿದೆ. ಅಜಯ್ ರಾವ್, ಮೀಶಾ ನಾರಂಗ್, ರಂಗಾಯಣ ರಘು, ವೀಣಾ ಸುಂದರ್ ಅವರು ನಟಿಸಿರ್ತಕ್ಕಂಥ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅಂತ ಹೇಳ್ಬೋದು. ಸೊ ಪ್ರೀತಿಸಿ ಮದುವೆಯಾದ ಜೋಡಿಯ ಬದುಕಲ್ಲಿ ಅದರಿಂದ ಆಗ್ತಕ್ಕಂಥ ಬದಲಾವಣೆ ಏನು, ಅವರ ಲೈಫ್ ಮುಂದೇನಾಗುತ್ತೆ ಎನ್ನುವುದು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು ಗುರು. ಈ ಸಿನಿಮಾದ ಕತೆ ನಡೆಯುವುದೇ 70ರ ದಶಕದಲ್ಲಿ ಅಂತ ಹೇಳ್ತಾರೆ. ಹಾಗೆ ಈ ಕತೆ ಕನ್ನಡದ ಮರೆಯಲಾಗದ ಸಿನಿಮಾಗಳಿಗೆ ಸ್ಫೂರ್ತಿಯಾದ ಲೇಖಕಿ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ ಅನ್ನೋದು ಒಂದು ದೊಡ್ಡ ವಿಶೇಷ ಅಂತ ಹೇಳ್ಬೋದು. ತ್ರಿವೇಣಿಯವರ ಕಾದಂಬರಿಯನ್ನು ತೆರೆಗೆ ತರೋದ್ರಲ್ಲಿ ಮಂಜು ಸ್ವರಾಜ್ ಅವರು ತುಂಬಾನೇ ಪ್ರಯತ್ನ ಪಟ್ಟು ತುಂಬಾ ಮೆಚ್ಚುವಂಥದ್ದು ಈ ಸಿನಿಮಾ ಅನ್ನೋ ರೀತಿ ಕಟ್ಕೊಟ್ಟಿದ್ದಾರೆ. ಹಾಗೆ ಈ ರೆಟ್ರೋ ಕಥೆಯಲ್ಲಿನ ಗಂಡ ಹೆಂಡತಿ ನಡುವಿನ ಸಂಬಂಧದಲ್ಲಿ ಇರಬಾರದ ವಿಷಯಗಳನ್ನೆಲ್ಲ ಎಲ್ಲ ಕಾಲಮಾನಕ್ಕೂ ಸರಿ ಹೊಂದುವ ರೀತಿಯಲ್ಲಿ ಹೇಳ್ತಕ್ಕಂಥ ಜಾಣ್ಮೆ ಮಂಜು ಸ್ವರಾಜ್ ಅವರದು. ಹಾಗೆ ಅಜಯ್ ರಾವ್ ಹಾಗೂ ಮೀಶಾ ನಾರಂಗ್ ಜೋಡಿ ಮುದ್ದಾಗಿ ಕಾಣ್ತಾ ಇದೆ ಈ ಸಿನಿಮಾದಲ್ಲಿ. ಈ ಜೋಡಿಯ ರೊಮ್ಯಾನ್ಸ್, ಕೆಮಿಸ್ಟ್ರಿ ಎಲ್ಲನೂ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅದನ್ನ ಅಷ್ಟೇ ಸೊಗಸಾಗಿ ತೆರೆಗಿಡಲು ಸಾಥ್ ಕೊಟ್ಟಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರು. ಸೊ ಇವರು ಈ ಒಂದು ಲವ್, ರೊಮ್ಯಾನ್ಸ್, ಇವರಿಬ್ಬರ ನಡುವಿನ ಕೆಮಿಸ್ಟ್ರಿ ಇದೆಲ್ಲ ವರ್ಕೌಟ್ ಆಗೋದಕ್ಕೆ ಇವರ ಅದ್ಭುತವಾದ ಸಂಗೀತ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ವಿಭಿನ್ನ ಸಿನಿಮಾವನ್ನ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಈ ಕಾದಂಬರಿಯನ್ನು ಇಷ್ಟು ವರ್ಷಗಳ ನಂತರ ತೆರೆಗೆ ತಂದಿದ್ರಲ್ಲ, ಸೊ ಕೌಟುಂಬಿಕ ಸಿನಿಮಾವನ್ನು ಥಿಯೇಟರ್ ನಲ್ಲಿ ನೋಡೋದಕ್ಕೆ ಈ ಸಿನಿಮಾ ಒಂದೊಳ್ಳೆ ಸಿನಿಮಾ ಅಂತ ನಾನು ಹೇಳ್ತೀನಿ ಗುರು. ಕಾದಂಬರಿ ಆಧಾರಿತ ಸಿನಿಮಾ ಆಗಿದ್ರು ಒಂದೊಳ್ಳೆ ಸಿನಿಮಾ ಈ ಸಿನಿಮಾ ಆಗಿ ಮೂಡಿ ಬಂದಿದೆ. ಸೊ ನೀವು ಥಿಯೇಟರ್ಗೆ ಹೋಗಿ ನೋಡೋದ್ರಿಂದ ಏನು ಮೋಸ ಆಗಲ್ಲ. ಯಾಕಂದ್ರೆ ಕಾದಂಬರಿ ಆಧಾರಿತ ಸಿನಿಮಾ ಇಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಮಂಜು ಸ್ವರಾಜ್ ಅವರು. ತುಂಬಾ ಚೆನ್ನಾಗಿದೆ ಸಿನಿಮಾ, ರೆಟ್ರೋ ಸ್ಟೈಲ್ ಅಲ್ಲಿ ತುಂಬಾ ಅದ್ಭುತವಾಗಿದೆ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾದ ಎಲ್ಲ ಕಂಟೆಂಟ್ ತುಂಬಾ ಚೆನ್ನಾಗಿದೆ, ಥ್ರಿಲ್ಲರ್ ಕಂಟೆಂಟ್ ಕೂಡ ಇದೆ. ಹಾಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಗಳ ಜೊತೆ ರೆಟ್ರೋ ಯುಗಕ್ಕೆ ಕೊಂಡೊಯ್ಯುವಂತ ಸಿನಿಮಾ. ಒಮ್ಮೆ ನೋಡಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಸೊ ದುಡ್ಡು ಕೂಡ ಏನು ಲಾಸ್ ಆಗಲ್ಲ ಅಂತಾನು ಅನ್ಸುತ್ತೆ. ಸೊ ಈ ಸಿನಿಮಾದಲ್ಲಿ ಅಜಯ್ ರಾವ್, ಮೀಶಾ ನಾರಂಗ್, ರಂಗಾಯಣ ರಘು, ವೀಣಾ ಸುಂದರ್ ಅದ್ಭುತವಾದ ಅಭಿನಯ, ಹಾಗೆ ಮಂಜು ಸ್ವರಾಜ್ ಅವರ ಅದ್ಭುತವಾದ ನಿರ್ದೇಶನ, ಅಜನೀಶ್ ಲೋಕನಾಥ್ ಅವರ ವಂಡರ್ಫುಲ್ ಮ್ಯೂಸಿಕ್ ಹಾಗೂ ಪ್ರದೀಪ್ ಪ್ರಸನ್ನ ಕುಮಾರ್ ಅವರ ಛಾಯಾಗ್ರಹಣ ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಅಂತಾನೆ ಹೇಳ್ಬೋದು. ಸಿನಿಮಾ ರೀಸೆಂಟ್ ಆಗಿ ರಿಲೀಸ್ ಆಗಿ ಚೆನ್ನಾಗಿ ಓಡ್ತಾ ಇದೆ. ಎಲ್ಲಾ ಕಡೆ ಒಳ್ಳೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗೆ ಸರಳ ಸುಬ್ಬರಾವ್ ಅವರ ಸರಳ ಪ್ರೇಮ ಕಥೆ ತುಂಬಾನೇ ಜನಕ್ಕೆ ಇಷ್ಟ ಆಗುತ್ತೆ. ಭಯ ಮತ್ತು ಭೀತಿ ಇದೆ ಸಿನಿಮಾದಲ್ಲಿ, ಹಾಗೆ ಥ್ರಿಲ್ಲರ್ ಕೂಡ ಇದೆ. ಸೊ ಒಮ್ಮೆ ನೋಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಓನ್ ಒಪಿನಿಯನ್ ಅಂದ್ರೆ ಖಂಡಿತ ಒಮ್ಮೆ ನೋಡ್ಬೋದು, ಏನು ತಪ್ಪಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಹಾಗೆ ನನ್ನ ಚಾನಲ್ ಯಾರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ ಗುರು.